ರಾಜ್ಯದ ಮೊದಲ ಹಂತ ದೇಶದ ಎರಡನೇ ಹಂತದ ಚುನಾವಣೆಗೆ ಕೇವಲ ಬಹಿರಂಗ ಪ್ರಚಾರಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ಅವಕಾಶ ಇದೆ. ಹಾಗಾಗಿ ಈಗಾಗಲೇ ಚುನಾವಣಾ ಅಖಾಡಕ್ಕೆ ಮತ ಪ್ರಚಾರದ ಅಖಾಡಕ್ಕೆ ಒಬ್ಬರೊಬ್ಬರೇ ಕಾಂಗ್ರೆಸ್ ಬಿಜೆಪಿಯ ನಾಯಕರ ಎಂಟ್ರಿ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದ ನಾಯಕರು, ದೆಹಲಿ ನಾಯಕರು, ದೇಶದ ನಾಯಕರು ರಾಜ್ಯದ ಮೊದಲ ಹಂತದ ಚುನಾವಣೆಯ ಕೊನೆಯ ಹಂತದ ಮತ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ. ಇವತ್ತು ಸಾಯಂಕಾಲ ಅಮಿತ್ ಶಾ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ಬರು ಕೂಡ ಪ್ರಚಾರ ನಡೆಸ್ತಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೇ ಇಬ್ಬರು ಮತಯಾಚನೆ ನಡೆಸೋದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಮತಬೇಟೆ. ಬೊಮ್ಮನಹಳ್ಳಿಯಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಯುತ್ತೆ. ಇನ್ನೊಂದು ಕಡೆ 7 ಗಂಟೆಗೆ ವಿವೇಕಾನಂದ ಸರ್ಕಲ್ನಲ್ಲಿ ಚಾಣಕ್ಯ ಮತಬೇಟೆಗಿಳಿತಾರೆ. HSR ಲೇಔಟ್ನಲ್ಲಿ ಸಂಜೆ 6 ಗಂಟೆಗೆ ಪ್ರಿಯಾಂಕಾ ಪ್ರಚಾರ ನಡೆಯುತ್ತೆ. ಒಟ್ಟಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಮತ್ತಷ್ಟು ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಪ್ರಿಯಾಂಕಾ ಅಖಾಡಕ್ಕಿಳಿದ್ರೆ, ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ಮತ ಶಿಕಾರಿಯನ್ನು ನಡೆಸಲಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಹೈಕಮಾಂಡ್ ನಾಯಕರು. ಐ ಥಿಂಕ್ ಇವತ್ತಿನ ಈ ಚುನಾವಣೆಯಲ್ಲಿ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಹೈಕಮಾಂಡ್ ನಾಯಕರು ಪ್ರಚಾರ ಮಾಡ್ತಾ ಇರುವಂಥ ಕ್ಷೇತ್ರ ಇದ್ರೆ ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ನಡುವೆ ಕದನ ಇದೆ. ತೇಜಸ್ವಿ ಸೂರ್ಯ ಹಾಲಿ ಸಂಸದರು, ಸೌಮ್ಯ ರೆಡ್ಡಿ ಹಾಲಿ ಸಚಿವರ ಮಗಳು. ಹಾಲಿ ಸಚಿವರ ಮಗಳ ಪರವಾಗಿ ಪ್ರಿಯಾಂಕಾ ವಾದ್ರಾ ಮತ ಪ್ರಚಾರಕ್ಕಿಳಿದ್ರೆ, ಈ ಕಡೆ ಅಮಿತ್ ಶಾ ಬಿಜೆಪಿಯ ಚುನಾವಣಾ ಚಾಣಕ್ಯನೇ ಇವತ್ತು ಬೊಮ್ಮನಹಳ್ಳಿಯಲ್ಲಿ ರೋಡ್ ಶೋ ನಡೆಸ್ತಾರೆ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಗುಡ್ ಮಾರ್ನಿಂಗ್. ಇವತ್ತಿನ ಮತ ಪ್ರಚಾರ ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೇನು ನಡೆಯುತ್ತೆ, ಯಾರ್ಯಾರ ಮತ ಪ್ರಚಾರ ರ್ಯಾಲಿ ಯಾವಾಗಿದೆ? ಪ್ರಣುತ್, ಬಹಿರಂಗ ಪ್ರಚಾರಕ್ಕೆ ಅಂದ್ರೆ ಮೊದಲ ಹಂತದ ಮತದಾನದ ಬಹಿರಂಗ ಪ್ರಚಾರಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ. ಹಾಗಾಗಿ ಕೇಂದ್ರದ ನಾಯಕರುಗಳು ರಾಜ್ಯಕ್ಕೆ ಲಗ್ಗೆಟ್ಟಿದ್ದಾರೆ. ರಾಜ್ಯದಲ್ಲಿ ಅವರವರ ಅಂದ್ರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಇದೀಗ ಪ್ರಚಾರ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಇವತ್ತು ವಿಶೇಷ ಅಂತಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಪ್ರಿಯಾಂಕಾ ವಾದ್ರಾ ಅಂದ್ರೆ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ವಾದ್ರಾ ಪ್ರಚಾರವನ್ನ ಮಾಡ್ತಿದ್ದಾರೆ. ಅದು ಒಂದೇ ಕ್ಷೇತ್ರದಲ್ಲಿ. ಬೆಂಗಳೂರು ದಕ್ಷಿಣದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಇವತ್ತು ಪ್ರಚಾರಕ್ಕೆ ಇಳಿದಿರುವಂತದ್ದು. ಪ್ರಿಯಾಂಕಾ ವಾದ್ರಾ ಸೌಮ್ಯ ರೆಡ್ಡಿ ಪರ ಪ್ರಚಾರವನ್ನ ಕೈಗೊಂಡ್ರೆ, ಈತ ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ಚಾಣಕ್ಯ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನ ಬಾಕಿ ಇರೋದ್ರಿಂದ ಕೊನೆಯ ಹಂತದಲ್ಲಿ ರಾಜ್ಯಕ್ಕೆ ಬಂದಿರುವಂತಹದ್ದು ಪ್ರಿಯಾಂಕಾ ವಾದ್ರಾ. ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರವನ್ನ ಕೈಗೊಂಡಿದ್ರು. ಇದೀಗ ಕರ್ನಾಟಕಕ್ಕೂ ಕೂಡ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಸಂಜೆ ಅವರಿಬ್ರು ಕೂಡ ಪ್ರಚಾರವನ್ನ ಮಾಡ್ತಾರೆ. HSR ಲೇಔಟ್ನಲ್ಲಿ ಏನು ಸೌಮ್ಯ ರೆಡ್ಡಿ ಪರ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಒಂದು ಪ್ರಚಾರದಲ್ಲಿ ಅವರು ಮುಖಾಮುಖಿ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಹಾಗಾಗಿ ಕೇಂದ್ರದ ನಾಯಕರುಗಳು ಇವತ್ತು ಅಂದ್ರೆ ಎಸ್ಪೆಷಲಿ ಪ್ರಿಯಾಂಕಾ ವಾದ್ರಾ ಮೊದಲ ಬಾರಿ ಈ ಒಂದು ಚುನಾವಣೆಗೆ ರಾಜ್ಯಕ್ಕೆ ಬಂದಿರುವಂತಹದ್ದು. ಹಾಗಾಗಿ ಇವತ್ತು ಸಂಜೆ ನಡೆಯುವಂತಹ ಪ್ರಚಾರದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. ಒಟ್ಟಾರೆ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತೂ ಸಂಪೂರ್ಣವಾಗಿ ರಂಗೇರುತ್ತೆ. ಇವತ್ತು ಇಬ್ಬರು ಪ್ರಮುಖ ನಾಯಕರುಗಳ ಮತಯಾಚನೆಯಿಂದ ಮತ ಯಾರ ಕಡೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಕೇವಲ 26ನೇ ತಾರೀಕಿಗೆ ಚುನಾವಣೆ ಇದೆ. ಹಾಗಾಗಿ ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರೋದು.